ಅಷ್ಟೇ ಅಲ್ಲ, ನಿನ್ನ ಈ ಮುಖಕ್ಕೆ, ನಿನ್ನ ಈ ಎತ್ತರಕ್ಕೆ ನೀನು ಲೈಫ್ ನಲ್ಲಿ ಹೀರೋ ಆಗಕ್ಕೆ ಸಾಧ್ಯನೇ ಇಲ್ಲ. ನಮಸ್ತೆ ಫ್ರೆಂಡ್ಸ್, ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚ ಸುದೀಪ್ ಅಂದ್ರೆ ಇದೊಂದು ದೊಡ್ಡ ಬ್ರ್ಯಾಂಡ್. ಅವರ ಆ ಖಡಕ್ ವಾಯ್ಸ್, ಆಟಿಟ್ಯೂಡ್ ಮತ್ತೆ ಆಕ್ಟಿಂಗ್ ಇರ್ತಕ್ಕಂಥ ಕೋಟ್ಯಾಂತರ ಜನ ಫ್ಯಾನ್ಸ್ ಕೂಡ ಇದ್ದಾರೆ. ಆದ್ರೆ ಇವತ್ತು ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ಇದೇ ಕಿಚ್ಚ ಸುದೀಪ್ ಚಿತ್ರರಂಗಕ್ಕೆ ಬಂದ ಹೊಸದ್ರಲ್ಲಿ ಎಂತ ಭೀಕರ ಅವಮಾನ ಎದುರಿಸಿದ್ರು, ಎಂತ ರಿಜೆಕ್ಷನ್ ಎದುರಿಸಿದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಹೌದು, ಒಂದ್ಸಲ ಆಡಿಷನ್ಗೆ ಹೋದಾಗ ಖ್ಯಾತ ನಿರ್ದೇಶಕರೊಬ್ಬರು ಈ ಸುದೀಪ್ ಅವರ ಮುಖಕ್ಕೆ ಹೊಡೆದಾಗೆ ಒಂದ್ ಮಾತು ಹೇಳ್ಬಿಟ್ರು. ಸೊ ಅದನ್ನು ಕೇಳಿರ್ತಕ್ಕಂಥ ಸುದೀಪ್ ಅವರು ಕಣ್ಣೀರು ಕೂಡ ಹಾಕ್ತಾರೆ. ಹಾಗಾದ್ರೆ ಆ ಒಂದು ಡೈರೆಕ್ಟರ್ ಹೇಳಿದ್ದೇನು, ಸುದೀಪ್ ಅವರು ಎಳೆದು ಬಂದಿರತಕ್ಕಂತ ಒಂದು ರೋಮಾಂಚನಕಾರಿ ಕಥೆಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಎಂದು ನಾನು ಹೇಳ್ತಾ ಇದ್ದೀನಿ. ಗೆಳೆಯರೆ, ಸುದೀಪ್ ಅವರು ತುಂಬಾ ಶ್ರೀಮಂತ ಕುಟುಂಬದಿಂದ ಬಂದವರಾಗಿದ್ರು ಕೂಡ ಸಿನಿಮಾ ರಂಗದಲ್ಲಿ ಅವರಿಗೆ ಒಂದು ಬೆಂಬಲವಾಗಿರ್ತಕ್ಕಂಥವ್ರು ಯಾರು ಕೂಡ ಇದ್ದಿರಲಿಲ್ಲ. ತಾವೊಬ್ಬರೇ ಕೈಯಲ್ಲಿ ಒಂದು ಫೋಟೋವನ್ನು, ಪ್ರೊಫೈಲ್ ಅನ್ನು ಇಟ್ಕೊಂಡು ಗಾಂಧಿನಗರದ ಪ್ರತಿಯೊಬ್ಬ ಡೈರೆಕ್ಟರ್ ಆಫೀಸ್ ಮೆಟ್ಟಲು ಕೂಡ ಅವರು ಹತ್ತುತ್ತಾ ಇದ್ರು. ಎಲ್ಲಾದರೂ ಒಂದು ಸಣ್ಣ ಪುಟ್ಟ ರೋಲ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ರು. ಅದು ಸುದೀಪ್ ಅವರ ಕೆರಿಯರ್ನ ಆರಂಭದ ದಿನಗಳು. ಒಂದು ಹೊಸ ಸಿನಿಮಾದ ಆಡಿಷನ್ ನಡೀತಿರುತ್ತೆ. ಸುದೀಪ್ ಅವರು ತುಂಬಾ ಆಸೆ ಇಟ್ಕೊಂಡು ತಮ್ಮ ಫೋಟೋ ತಗೊಂಡು ಆ ನಿರ್ದೇಶಕರನ್ನು ಭೇಟಿ ಮಾಡ್ತಾರೆ. ಆದ್ರೆ ಆ ಡೈರೆಕ್ಟರ್ ಸುದೀಪ್ ಅವರ ಎತ್ತರ ಮತ್ತೆ ಅವರ ಮುಖವನ್ನು ನೋಡಿ ಆ ಫೋಟೋನ ಕೆಳಗೆ ಎಸೆದು ಬಿಡ್ತಾರೆ. ಅಷ್ಟೇ ಅಲ್ಲ, ನಿನ್ನ ಈ ಮುಖಕ್ಕೆ, ನಿನ್ನ ಈ ಎತ್ತರಕ್ಕೆ ನೀನು ಲೈಫ್ ನಲ್ಲಿ ಹೀರೋ ಆಗಕ್ಕೆ ಸಾಧ್ಯನೇ ಇಲ್ಲ. ನೀನ್ ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ ಅಂತ ಎಲ್ಲರ ಮುಂದೆ ಅವಮಾನ ಮಾಡಿ ಕಳಿಸ್ಬಿಡ್ತಾರೆ. ಎಲ್ಲರ ಮುಂದೆ ಅವಮಾನ ಆದ ಸುದೀಪ್ಗೆ ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ. ಅಂದು ಮನೆಗೆ ಬಂದು ಕಣ್ಣೀರ್ ಹಾಕಿರ್ತಕ್ಕಂಥ ಸುದೀಪ್ ಆ ಮಾತನ್ನೇ ಒಂದು ಚಾಲೆಂಜಿಂಗ್ ಆಗಿ ತಗೊಳ್ತಾರೆ. ನಾನು ಹೀರೋ ಆಗಿ ಗೆದ್ದೇ ತೀರ್ತೀನಿ ಅಂತ ಹಠಕ್ಕೆ ಕೂಡ ಅವರು ಬೀಳ್ತಾರೆ. ಆಮೇಲೆ ಸ್ಪರ್ಶ ಹಾಗೂ ಉಚ್ಚ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಎಂತ ಇತಿಹಾಸ ಸೃಷ್ಟಿಸಿರು ಅಂತ ನಮಗೆಲ್ಲ ಗೊತ್ತೇ ಇದೆ. ಯೋಚನೆ ಮಾಡಿ ಗೆಳೆಯರೆ, ಅಂದು ಸುದೀಪ್ ಅವರ ಮುಖ ನೋಡಿ ರಿಜೆಕ್ಟ್ ಮಾಡಿರ್ತಕ್ಕಂಥ ಅದೇ ಗಾಂಧಿನಗರ ಇವತ್ತು ಕಿಚ್ಚ ಸುದೀಪ್ ಅವರ ಕಾಲ್ ಸೀಟ್ಗಾಗಿ ವರ್ಷಗಟ್ಟಲೆ ಕಾಯೋ ಆಗಿದೆ. ಇವತ್ತು ಕೇವಲ ಕನ್ನಡ ಮಾತ್ರವಲ್ಲ, ಬಾಲಿವುಡ್, ಟಾಲಿವುಡ್ ನಲ್ಲಿ ಸ್ಟಾರ್ ಆಗಿ ಮಿಂಚ್ತಿದ್ದಾರೆ. ಲೈಫ್ ನಲ್ಲಿ ಸೋಲು ಅವಮಾನ ಬಂದಾಗ ಕುಗ್ಗದೆ ಹಠ ಹಿಡಿದು ನಿಂತರೆ ಹೆಂಗೆ ಸಕ್ಸಸ್ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರೇ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಗೆಳೆಯರೆ, ಅಂದು ಅವಮಾನವನ್ನು ಸ್ವೀಕರಿಸಿದ ಕಿಚ್ಚ ಇವತ್ತು ಇಡೀ ಸ್ಯಾಂಡಲ್ವುಡ್ ನ ಅಭಿನಯ ಚಕ್ರವರ್ತಿ. ಸುದೀಪ್ ಅವರ ಈ ಇನ್ಸ್ಪೈರಿಂಗ್ ಜರ್ನಿ ಬಗ್ಗೆ ನಿಮ್ಗೆ ಏನನ್ನಿಸ್ತು? ಕಿಚ್ಚನ ಸಿನಿಮಾಗಳಲ್ಲಿ ನಿಮ್ಮ ಆಲ್ ಟೈಮ್ ಫೇವರೇಟ್ ಮೂವಿ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.